ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೀಲಾ ಲೀಲಾ ಏಯ್ ಯಾಕಮ್ಮ ಒಂಥರ ಇದೆಯಾ? ನಿಮ್ಮಪ್ಪ ಏನಾದ್ರು ಅಂದ್ರ? ನಿನ್ಗೆ ಯಾಕೆ ನನ್ನ ಮೇಲೆ ಕಣ್ಣು ಯಾವಾಗ್ಲೂ? ನಾನೇನು ಹೇಳಿಲ್ಲ ಅವಳಿಗೆ. ಏನಮ್ಮ ರೇವತಿ ಏನಾದ್ರು ಅಂದ್ಲೇನೆ? ಅಯ್ಯೋ ನಾನೇನು ಮಾಡಿಲ್ಲಪ್ಪ. ಅಮ್ಮ ಯಾರು ಏನು ಹೇಳಿಲ್ಲ ಅಮ್ಮ. ಯಾಕೆ ಸುಮ್ಮನೆ ಟೆನ್ಷನ್ ತಗೋತಾ ಇದೆಯಾ? ಎಲ್ಲರೂ ಎಲ್ಲ ಕೆಲಸ ಮಾಡಿಸಿದ್ರಲ್ವಾ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಯಾಕೆ ಚಿನ್ನ? ನೋಡು, ನೀನು ಈ ಮನೆಗೆ ಬಂದು ಆರಾಮಾಗಿ ಖುಷಿಯಾಗಿ ಹೋಗ್ಬೇಕು. ಬೇರೆ ಕೆಲಸ ಎಲ್ಲ ನಿಮ್ಮ ಅಪ್ಪ ಮಾಡ್ಕೊಳ್ತಾರೆ, ನಾನೇ ಟೆನ್ಷನ್ ಮಾಡ್ಕೊಳಲ್ಲ. ನೀನ್ ಯಾಕೆ ಮಾಡ್ಕೊಳ್ತೀಯ? ಬಾ, ಪೂಜೆಗೆ ಟೈಮ್ ಆಯ್ತು. ಇದಳಮ್ಮ. ರೇವತಿ, ಪೂಜೆ ಸಾಮಗ್ರಿ ಎಲ್ಲ ತಗೊಂಬ. ಹಾ ದೇವ್ರೆ ಪ್ಲೀಸ್ ಯಾವ್ದಾದ್ರೂ ಒಂದು ದಾರಿ ತೋರಿಸು. ನನ್ನ ಹಬ್ಬ ಮುಗಿಯೋದ್ರೊಳಗೆ ಮನೆಗೆ ಹೋಗಲೇಬೇಕು ಪ್ಲೀಸ್. ಒಳ್ಳೇದಾಗ್ಲಪ್ಪ. ಅಯ್ಯೋ, ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ ಮಗಳೇ. ನೀವು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ವರೆಗೂ ಬೆಳಿಬೇಕು. ಸ್ವಾಮಿಗಳೇ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ರೇವತಿಗೆ ಇದೇ ಕೊನೆ ದೀಪಾವಳಿ. ಬಿಡ್ತು ಅನ್ನೇ ಕೌಸಲ್ಯ. ಹಬ್ಬದ ದಿವಸ ಹೀಗೆಲ್ಲ ಮಾತಾಡ್ತಾರೆ ಯಾರಾದ್ರು? ಅಯ್ಯೋ ರೀ, ನಾನು ಹಾಗೆಲ್ಲ ಹೇಳಿದ್ದು. ನಮ್ಮ ರೇವತಿಗೆ ಈ ಮನೆಯಲ್ಲಿ ಕನ್ಯೆಯಾಗಿ ಮಗಳಾಗಿ ಕೊನೆ ದೀಪಾವಳಿ. ಅವಳು ನೆಕ್ಸ್ಟ್ ಬೇರೆಯವ್ರ ಮನೆ ಸೊಸೆಯಾಗಿ ಗೃಹಿಣಿಯಾಗಿ ಹೋಗ್ತಾಳಲ್ಲ, ಅಲ್ಲಿ ಹಬ್ಬ ಮಾಡ್ತಾಳಲ್ಲ, ಅದನ್ನ ಹೇಳೋಣ ಅಂತ ಬಂದೆ. ಅಯ್ಯೋ ಹೋಗಮ್ಮ, ನೀನು ಸುಮ್ಮನೆ ಕಾಲು ಎಳಿತೀಯ. ಮೇಡಮ್, ನನ್ನನ್ನು ಹುಡುಕ್ತಿದ್ರಂತೆ? ಹುಡುಕ್ತಿರ್ಲಿಲ್ಲ ವಿಶ್ವರು, ಕರೀತಿದ್ದೆ. ಅದೇ ಅದಕ್ಕೆ ಓಡ್ ಬಂದೆ ಮೇಡಮ್. ಹಬ್ಬದ ದಿನ ಎಲ್ರಿ ಹೋಗಿದ್ರಿ? ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆ ಮೇಡಮ್, ಅದಕ್ಕೆ ನೀವು ಹೇಳಿರೋ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ರಿಯಲಿ? ಏನೇನ್ ಮಾಡಿದ್ರಾ ಮೇಡಮ್? ಬಾಸ್ ಹೇಳ್ದಾಗೆ ಮನೆ ಹೊರಗಡೆ ಪಟಾಕಿ ಬಿಡೋ ಜಾಗದಲ್ಲಿ ಫುಲ್ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀನಿ ಮೇಡಮ್.
ಈ ಪಟಾಕಿ ಬಿಡುವಾಗ ಸೇಫ್ಟಿಗಿರ್ಲಿ ಅಂತ ಅಲ್ಲಲ್ಲಿ ನೀರಿನ ವ್ಯವಸ್ಥೆನೂ ಮಾಡಿಟ್ಟಿದ್ದೀನಿ. ಅದು ಸಾಲದು ಅಂತ ಫೈರ್ ಎಕ್ಸ್ಟಿಂಗ್ವಿಷನ್ ರೆಡಿ ಇಟ್ಟಿದ್ದೀನಿ ಮೇಡಮ್. ನೋಡಿ ಮೇಡಮ್, ಪಟಾಕಿ ಬಿಡುವಾಗ ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಫಸ್ಟ್ ಏಡ್ ಕಿಟ್ಟು ರೆಡಿ ಇದೆ. ವಾಟ್? ಅಂದ್ರೆ ಯಾರಿಗೇನಾದ್ರೂ ಗಾಯ ಆದ್ರೆ ಫಸ್ಟ್ ಏಡ್ ಕಿಟ್ಟು ರೆಡಿ ಇದೆ. ಅದ್ರ ಜೊತೆಗೆ ಬರ್ನಲ್ಲು ಕೋಟನ್ನು ಸಪ್ರೇಟ್ ಆಗಿ ಇಟ್ಟಿದ್ದೀನಿ ಮೇಡಮ್. ಈ ಹಬ್ಬದಲ್ಲಿ ಪಟಾಕಿ ಹಚ್ಚುವಾಗ ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು, ಅಕಸ್ಮಾತ್ ಆದ್ರೂ ಜಾಸ್ತಿ ತೊಂದರೆ ಆಗ್ಬಾರ್ದು ಅಂತ ಎಲ್ಲಾ ತರದ ಸೇಫ್ಟಿನ ತಗೊಂಡಿದ್ದೀನಿ ಮೇಡಮ್. ವಿಶ್ವರೂಪ್, ಇಷ್ಟೆಲ್ಲ ಮಾಡಿರೋದು ಮನೆಯವರು ಪಟಾಕಿ ಹೊಡಿತಾರೆ ಅಂತ. ಪಟಾಕಿ ನೋಡಿದೀರಾ? ಓ ಮೇಡಮ್, ನೋಡಿದ್ದೀನಿ. ಅದ್ರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಅಲ್ವಾ? ವಿಶ್ವರೂಪ್, ನಾನ್ ಕೇಳಿದ್ದು ದೀಪಾವಳಿ ಪಟಾಕಿ ನೋಡಿದೀರಾ ಅಂತ. ಇದ್ಯಾವುದು ಗಣೇಶ್ ಅವರು ಹೊಸ ಸಿನಿಮಾ ಮಾಡಿದಾರ? ಗೊತ್ತಾಯ್ತು ಮೇಡಮ್, ಅದು ಗಣೇಶ್ ಅವ್ರದೇ ಸಿನಿಮಾ ಚೆಲ್ಲಾಟ ಅಂತ. ಅದ್ರಲ್ಲಿ ಅವರು ಪಟಾಕಿ ಹೊಡಿಯಲ್ಲ, ಮಾಡ್ತಾರೆ. ವಿಶ್ವರೂಪ್, ನಿಜವಾಗ್ಲೂ ನಿಮ್ ಹತ್ರ ಕಾಮನ್ ಸೆನ್ಸ್ ಇದೆಯಾ ಅಥವಾ ಅದನ್ನ ಮನೇಲಿಟ್ಟು ಬಂದಿರ್ತೀರಾ? ನಾ ಕೇಳ್ತಾ ಇರೋದು ಹೊಡೆಯೋ ಪಟಾಕಿ ಬಗ್ಗೆ. ಅಯ್ಯೋ ಸಾರಿ ಮೇಡಮ್, ಯಾರಾದ್ರೂ ನನ್ನ ಹತ್ರ ಜೋರಾಗಿ ಮಾತಾಡಿದ್ರೆ ನನ್ನ ಮೈಂಡ್ ಬ್ಲಾಕ್ ಆಗಿ ಫುಲ್ ಕನ್ಫ್ಯೂಸ್ ಆಗಿಬಿಡ್ತೀನಿ. ಅದು ಪಟಾಕಿ ತರ ಸ್ವಲ್ಪ ಮರೆತು ಬಿಟ್ಟಿದ್ದೀನಿ. ನನಗೆ ಸಂಜೆ ತನಕ ಟೈಮ್ ಕೊಡಿ ಮೇಡಮ್. ಎಲ್ಲಾ ತರದ ಪಟಾಕಿ ಈ ಮನೇಲಿ ತಂದಿಡ್ತೀನಿ ಮೇಡಮ್, ಸ್ವಲ್ಪ ಟೈಮ್ ಕೊಡಿ. ನಿಮ್ಮನ್ನೆಲ್ಲ ನಂಬ್ಕೊಂಡು ನಾವು ಹಬ್ಬ ಮಾಡ್ತೀವಲ್ಲ, ನಮಗ್ ಬುದ್ಧಿ ಇಲ್ಲ. ಅದೆಲ್ಲ ಬಿಡಿ. ಏಜೆ ಪೂಜೆಗೆ ರೆಡಿಯಾಗಿ ಬರಬೇಕು. ಹೋಗಿ ಅವರು ರೆಡಿ ಆಗಿದಾರ ನೋಡ್ಕೊಂಡು ಪೂಜೆಗೆ ಕರ್ಕೊಂಬನ್ನಿ. ಹಾ ಮೇಡಮ್, ಈ ಮನೇಲಿ ಗ್ಯಾಪ್ ಸಿಕ್ಕರೆ ಸಾಕು, ಆಳಿಗೊಂದು ಕಲ್ಲು ಬಿಸಾಕ್ತಾರೆ. ಇನ್ಮೇಲೆ ಈ ಮನೇಲಿ PPE ಕಿಟ್ ಹಾಕೊಂಡೇ ಓಡಾಡ್ಬೇಕು. ಏನದು ಗುಸುಗುಸು? ಮೇಡಮ್, ಗುಸು ಅಲ್ಲ ಮೇಡಮ್, ಮತ್ತಿನ್ನೇನು? ಪೀಸು. ಸಾರಿ ಮೇಡಮ್. ಹೇಗೆ ಕಾಣಿಸ್ತಾ ಇದೆ ನಂದ್ರ? ನನಗೆ ಗೊತ್ತು, ನಾನು ಕ್ಯಾಶುವಲ್ ಡ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಫಾರ್ಮಲ್ಸ್ ಹಾಕ್ಕೊಂಡ್ರೆ ನೀನು ತುಂಬ ಇಷ್ಟಪಡ್ತಿದ್ದೆ ಅಂತ. ಅದಕ್ಕೆ ನೋಡು, ಪ್ರತಿದಿನ ಸೂಟ್ ಹಾಕೋತೀನಿ. ಹಬ್ಬ ಅಂತ ಬಂದರೆ ಎತ್ನಿಕ್ ವೇರಲ್ಲಿರ್ತೀನಿ. ದುಃಖನ ಯಾರ ಥರದಾರು ಹಂಚ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ ಅಂತಾರೆ. ಅದೇ ಖುಷಿನ ಹಂಚ್ಕೊಂಡ್ರೆ ಅದಿನ್ನ ಹೆಚ್ಚಾಗತ್ತಂತೆ. ಅದಕ್ಕೆ ನಾನು ನನ್ನ ಖುಷಿನ ನಿನ್ನ ಹತ್ರ ಹಂಚ್ಕೋತಾ ಇದ್ದೀನಿ. ಯಾಕಂದ್ರೆ ಆ ಸಂತೋಷ ಇನ್ನೂ ಹೆಚ್ಚಾಗಬೇಕು. ಐ ಆಮ್ ಶ್ಯೂರ್ ಅಂತ ನಾನು ಖುಷಿಯಾಗಿದ್ರೆ ನೀನು ಖುಷಿಯಾಗಿರ್ತೀಯ. ಮನೆ ತುಂಬ ಜನ ಇದ್ರೇ ಹಬ್ಬ, ಅದರಲ್ಲೂ ಈಗ ಬೆಳಕಿನ ಹಬ್ಬ. ಪಿಕ್ಕಿ ಮತ್ತೆ ಛಾಯ ಬಂದಿದ್ದಾರೆ. ಇನ್ನೇನು ಬೇಕು ನನಗೆ? ಈ ಸಲ ಹಬ್ಬನ ಡಬಲ್ ಖುಷಿಲಿ ಆಚರಿಸ್ತೀನಿ. ಎಸ್, ನೀನಿದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ದೆ ಅಂತ. ಬಟ್ ಡೋಂಟ್ ವರಿ, ನಿನ್ ಪರವಾಗಿ ನಾನು ಅವರಿಬ್ಬರು ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ. ಬರೀ ನಿನ್ನ ನೆನಪಲ್ಲೇ ಜೀವನ ಕಳೀತಿದ್ದವನು ಇವತ್ತು ಅವರಿಬ್ರು ಬಂದಿರೋದು ನನಗೆ ಎರಡು ಕಣ್ಣು ಬಂದಂಗಾಗಿದೆ. ನೋ, ಇದು ಎಮೋಷನಲ್ ಆಗೋ ಟೈಮ್ ಅಲ್ಲ. ಇವತ್ತು ಅವರಿಬ್ರು ನನ್ನ ಜೊತೆ ಇದ್ದಾರೆ. ತುಂಬಾ ಖುಷಿಯಾಗಿ ಹಬ್ಬ ಆಚರಿಸ್ತೀನಿ. ಎಸ್. ಮೇ ಕಮ್ ಇನ್ ಸರ್? ಸರ್, ಹ್ಯಾಪಿ ದಿವಾಳಿ ಸರ್. ಸರ್, ಮೋಡ ಕವಿದ ವಾತಾವರಣದ ಮೂಲಕ ನಾನು ಬರ್ತಿದ್ದೀನಿ ಅಂತ ಹೇಳಿ ಮಳೆ ಬರುತ್ತೆ ಸರ್. ಆದ್ರೆ ನೀವ್ಯಾಕೆ ಸರ್ ಯಾವುದೇ ವಿಷಯ ಹೇಳ್ದೇನೆ ಮಾಡ್ಬಿಡ್ತೀರ ಸರ್? ಮದುವೆ ಮನೆಯಲ್ಲಿ ಸ್ವೀಟು, ಪಾಯಸ, ಹಪ್ಪಳ ಹಾಕೊಂಡು ಸಮೇತ ಹಾಕ್ಲಾ ಅಂತ ಹೇಳ್ಬಿಟ್ಟು ಹಾಕ್ತಾನೆ.
ಆದ್ರೆ ನೀವು ಹೊಡೆದಕ್ಕಿಂತ ಮುಂಚೆ ಹೇಳಿ ಹೊಡೆದಿಲ್ಲ ಅಂದ್ರೆ ಪರವಾಗಿಲ್ಲ ಸರ್. ಆದ್ರೆ ಹೊಡೆದಾದ್ಮೇಲೆ ಯಾಕೆ ಹೊಡೆದೆ ಅಂತ ಹೇಳಿದ್ರೆ ನನಗೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಸರ್. ಸರ್ ನಿಮ್ ಜೊತೆ ಕೆಲಸ ಮಾಡಿರೋ ಸಲ್ಗೆಗಾದ್ರು ಹೇಳಿ ಸರ್, ಇಷ್ಟಾದ್ರೂ ಮಾಡಿ. ಯಾಕೆ ಹೊಡೆದ್ರಿ ಸರ್, ಯಾಕೆ ಹೊಡೆದ್ರಿ ಸರ್? ಪ್ರೀತಿ ಮಾಡೋದು ತಪ್ಪು ಅಂತ ನನ್ಗೆ ಗೊತ್ತು, ಆದ್ರೆ ಹಬ್ಬಕ್ಕೆ ವಿಶ್ ಮಾಡೋದು ತಪ್ಪು ಅಂತ ನಂಗೆ ಇವಾಗ ಸರ್ ಗೊತ್ತಾಗಿತ್ತು. ಯಾಕೆ ಸರ್ ಹೊಡೆದ್ರಿ, ಯಾಕೆ ಹೊಡೆದ್ರಿ? ಹಬ್ಬಕ್ಕೆ ವಿಶ್ ಮಾಡೋದು ತಪ್ಪ ಸರ್? ಹ್ಯಾಪಿ ದಿವಾಳಿ ಅಂತ ಹೇಳೋದು ತಪ್ಪ ಸರ್? ವಿಶ್ ಮಾಡೋದು ತಪ್ಪಲ್ಲ, ಮಾಡಿದ ರೀತಿ ತಪ್ಪು. ಹ್ಯಾಪಿ ದೀಪಾವಳಿ ಅಂತ ಹೇಳಬೇಕು, ಇಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಬೇಕು. ದಿವಾಲಿ ಅಂತ ಹೇಳಬಾರ್ದು. ಎಲ್ಲ ಕಳ್ಕೊಂಡು ಖಾಲಿ ಆಗ್ತಾರಲ್ಲ, ಅದನ್ನ ದಿವಾಲಿ ಅನ್ನೋದು. ಇಡಿಯಟ್. ಅಯ್ಯೋ, ನಾನು ಚಿಕ್ಕವನಿದ್ದಾಗಿಂದ ಎಲ್ಲರೂ ನನಗೆ ಹ್ಯಾಪಿ ದಿವಾಳಿ 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 ಅಂತ ಹೇಳಿ ಹೇಳಿ ಈ ಲೆವೆಲ್ಗೆ ನಾನು ದಿವಾಳಿ ಆಗ್ಬಿಟ್ಟಿದ್ದೀನಿ. ಇವತ್ತಿಂದ ನಾನು ಫುಲ್ ಚೇಂಜ್ ಆಗಬೇಕು. ಅಮ್ಮ, ಏನ್ ಮಗ? ನಾನು ಹಿಂಗೊಂದೇನೋ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಎಲ್ಲ ಕಡಿಮೆ ಆಗಿದೆ ಅನ್ಸುತ್ತೆ, ಹಾಕ್ಬಿಡ್ಲ ಸ್ವಲ್ಪ. ಅದೇನು ಕೇಳ? ನಾನು ಈಗ ಮನೆಗೆ ಹೋಗಿ ಇನ್ನೊಂದು ದಿನ ಬರ್ತೀನಿ ಅಂದರೆ ನೀನೇನು ಮಾಡ್ತೀಯಾ? ಆಲೂಗಡ್ಡೆ, ಬದನೆಕಾಯಿ, ಬಟಾಣಿ ಹಾಕಿ ಗೊಜ್ಜು ಮಾಡ್ಲಾ? ತಿಂತೀಯಾ? ಓ, ನೀನು ತಿನ್ನಲ್ವಾ? ಸರಿ, ಇವಳು ರೇವತಿ ತಿಂತಾಳೆ ಬಿಡು. ಅದೇನೋ ಕೇಳಬೇಕು ಅಂತಿದ್ಯಲ್ಲ, ಹೇಳು. ಸಾರಿ, ಅದೇನೋ ಹೇಳಬೇಕು ಅಂತಿದ್ಯಲ್ಲ, ಹೇಳು. ಅಕಸ್ಮಾತ್ ನಾನೀಗ ಮನೆಗೆ ಹೋಗಿ ಕೈ ಕಾಲು ಕಟ್ಟಿ ರೂಮ್ನಲ್ಲಿ ಕೂಡ ಹಾಕ್ತೀನಿ. ಅಲ್ಲ ಅಮ್ಮ, ಮಾತಾಡ್ಬೇಡ ಕಣೆ ನೀನು. ಈ ಮನೆಯಲ್ಲಿ ಯಾರು ಕಷ್ಟ ಕೊಡ್ತಿದ್ದಾರೆ ಅಂತ ನೀನ್ ಮನೆಗೆ ಹೋಗ್ತೀನಿ ಅಂತಿದ್ಯಾ? ದೀಪಾವಳಿ ಹಬ್ಬ ಏನು ಭಾನುವಾರ ಅನ್ಕೊಂಡ್ಯಾ ವಾರಕ್ಕೊಂದ್ಸಲ ಬರೋದಕ್ಕೆ? ಇಷ್ಟು ದಿನ ಆದ್ಮೇಲೆ ಅಳಿಯಂದ್ರು ಮನೆಗೆ ಬಿಟ್ಟು ಹೋಗಿದ್ದಾರೆ. ನೀನ್ ನೋಡಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿದಿದ್ಯಲ್ಲ. ನೋಡ, ದೀಪಾವಳಿ ಮುಗಿಯೋವರೆಗೂ ಅಳಿಯಂದ್ರು ಬಂದು ನಿನ್ನನ್ನು ಕರ್ಕೊಂಡು ಹೋಗೋವರೆಗೂ ನೀನ್ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ನೀನ್ ಬಂದಾಗಿಂದ ನೋಡಿದ್ದೇನೆ ನಿಮ್ಮ ಅಪ್ಪನ ಮುಖನ. ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಅವರು? ಹೋಗ್ತಾಳಂತೆ, ಹೋಗ್ತಾಳೆ. ಅಮ್ಮ, ಮಾತಾಡ್ಬೇಡ ಅಂತ ಹೇಳಿದ್ದೀನಿ. ಬೆಲ್ಲ ತಿಂತೀಯಾ? ಬೇಡ, ನೀನು ಅಡುಗೆ ಮಾಡ್ಕೊ. ಅಮ್ಮನ ಉಲ್ಟಾ ಹೊಡ್ಬಿಟ್ಲು. ನಂಗಂತೂ ಅರ್ಥ ಆಗ್ತಿಲ್ಲ, ಇದೇನಿದು ವಿಚಿತ್ರ? ಲೀಲಾ ಅಂದ್ಬಿಟ್ಟು ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದಾ? ಅಲ್ಲ, ಹಬ್ಬ ಬಂದರೆ ಏಜೆ ಹೀಗಾಡ್ತಾರ ಅಥವಾ ಏಜೆ ಹೀಗಾಡ್ಲಿ ಅಂತಲೇ ಹಬ್ಬ ಬರುತ್ತಾ? ನನಗಂತೂ ಫುಲ್ಲು ಕನ್ಫ್ಯೂಷನ್ ಆಗ್ತಿದೆ. ದಸರಾ ಹಬ್ಬ ಸೆಲೆಬ್ರೇಟೇ ಮಾಡಲ್ಲ ಅಂದು, ಆದರೆ ವಿಕ್ರಮ್ನ ಕರ್ಕೊಂಡು ಬಂದು ಜೋರಾಗೆ ಸೆಲೆಬ್ರೇಟ್ ಮಾಡಿದ್ರು. ಇದು ದೀಪಾವಳಿ, ಲಕ್ಷ್ಮೀ ಪೂಜೆ ಮಾಡೋ ಹಬ್ಬ. ಈ ಟೈಮಲ್ಲಿ ಲೀಲನ್ ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಯಾಕಿರ್ಬೋದು? ಲಕ್ಷ್ಮಿ, ಸರು, ಏನಕ್ಕ? ಜೀವನ ಪೂರ್ತಿ ಇನ್ನೊಬ್ಬರ ಲೈಫಲ್ಲಿ ಏನಾಗ್ತಿದೆ, ಏನು ನಡೀತಿದೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತೀರಲ್ಲ, ಅದು ಅವರಿಬ್ರು ಪರ್ಸನಲ್ ವಿಷಯ. ಅದನ್ನ ಡಿಸ್ಕಸ್ ಮಾಡಿ ನಿಮ್ಮಿಬ್ರಿಗೆ ಏನು ಪ್ರಯೋಜನ ಇಲ್ಲ. ಅಕ್ಕ, ಲೀಲಾ ಏನು ಏಜೆ ATM ಪಿನ್ ನಂಬರ ಪರ್ಸನಲ್ ಅಂತ ಅನ್ನೋದಕ್ಕೆ? ಮೋಸ್ಟ್ಲಿ ಏಜೆಗೆ ಲೀಲಾ ಬೇಡ ಅಂತ ಅನ್ಸಿರ್ಬೇಕು, ಅದಕ್ಕೆ ಹಬ್ಬದ ಟೈಮ್ನಲ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ. ನನಗೂ ಹಾಗೆ ಅನಿಸ್ತಿದೆ ಸರು. ಏಜಿಗೆ ಬೇಡ್ದಿರೋ ಲೀಲಾನ ನಿಮ್ಮ ಮನೇಲಿ ಯಾಕೆ ಇಟ್ಕೋಬೇಕು ಅಂತ. ಕರೆಕ್ಟ್ ಅಕ್ಕ, ಮೊದಲೇ ಏನಾದರೂ ಮಾಡಿ ಇದೇ ಗ್ಯಾಪಲ್ಲಿ ಆ ಲೀಲಾ ಮನೆಗೆ ಬರ್ದೇ ಇರೋ ಹಾಗೆ ಏನಾದರೂ ಪ್ಲಾನ್ ಮಾಡಬೇಕು. ಅವಳೇನಾದರೂ ವಾಪಸ್ ಬಂದರೂ
ನಾವೇ ದೊಡ್ಡ ಜಗಳ ಮಾಡಿ ಅವಳ ಮನೆಯಿಂದ ಆಚೆ ಓಡಿಸ್ಬೇಕು. ಚರು, ಹಬ್ಬದ ದಿನನಾದ್ರೂ ಒಳ್ಳೆ ಮಾತಾಡಬಾರ್ದಾ? ನಾವು ಒಳ್ಳೇದೇ ಮಾತಾಡ್ತಿರೋದು. ಇಲ್ಲ ಈ ಮನೆ ಬಿಟ್ಟು ತೊಲಗಿದ್ರೆ ನಮಗೂ ನೆಮ್ಮದಿನೇ ಅಲ್ವಾ ಸರು? ಕರೆಕ್ಟ್ ಅಕ್ಕ. ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ. ನಾವು ಆ ದೇವರಲ್ಲಿ ಏನೇ ಬೇಡ್ಕೊಂಡ್ರು ಆ ದೇವರು ನಮಗೆ ಅದನ್ನೇ ವಾಪಸ್ ಕೊಡ್ತಾನೆ. ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಈಗಿಬ್ರು ಪೂಜೆಗೆ ಬನ್ನಿ. ನಾವು ಕೇಳ್ಕೊಳ್ಳೋದೇನು ಆ ಲೀಲಾ ಈ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ. ಅದು ಉಲ್ಟಾ ಹೊಡೆದ್ರೆ ಏನಾಗತ್ತೆ ಯೋಚನೆ ಮಾಡು. ನಾವೇ ಹೊರಗೆ ಹೋಗ್ತೀವಾ? ಚಾನ್ಸೇ ಇಲ್ಲ. ಅಕ್ಕ, ನನಗೆ ಯಾಕೋ ಅನುಮಾನದ ವಾಸನೆ ಬರ್ತಿದೆ. ದುರ್ಗಾ ಅಕ್ಕನ ಮೇಲೆ ಅನುಮಾನ ಬರ್ತಿರೋದು. ಇನ್ನೂ ಏನೋ ಮಿಸ್ ಹೊಡಿತಿದ್ಯಲ್ಲ. ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಹ್ಞೂ ಸರು, ನೀನು ಹೇಳಿದ್ಮೇಲೆ ನನಗೂ ಯೋಚನೆ ಶುರು ಆಯಿತು. ದುರ್ಗಕ್ಕನ ಮನಸ್ಸಲ್ಲಿ ಬೇರೆ ಏನೋ ಇರಬೇಕು. ಬೇಕಿದ್ರೆ ಹಾವಿ ನಿಜಕ್ಕೆ ಕಣ್ಣು ಹಿರಿಬೋದು. ಆದರೆ ದುರ್ಗಕ್ಕನ ಮನಸ್ಸಲ್ಲಿ ಏನಿರುತ್ತೆ, ಅವ್ರು ಯಾವಾಗ ಏನು ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಸರಿ ಅಕ್ಕ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿ. ಪೂಜೆಗೆ ಟೈಮ್ ಆಗ್ತಿದೆ, ಬನ್ನಿ ಹೋಗೋಣ. ಅಮ್ಮ ಹೂ ಅಂತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಮ್ಮನೂ ಉಲ್ಟಾ ಹೊಡೆದ್ಬಿಟ್ಲು. ಆ ಬೇತಾಳನ ಜೊತೆ ಚಾಲೆಂಜ್ ಬೇರೆ ಕಟ್ಟಿದ್ದೀನಿ, ಬಿಲ್ಡಪ್ ಎಲ್ಲ ತೊಗೊಂಡಿದ್ದೀನಿ. ಈಗ ಏನಾದರೂ ಪೂಜೆ ಮುಗಿಯೋದ್ರೊಳಗೆ ನನ್ನ ಮನೆಗೆ ಹೋಗಲಿಲ್ಲ ಅಂದರೆ ಏನಪ್ಪ ಗತಿ? ಲೀಲಾ, ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಕಣೆ. ಏನು ಮಾಡಲಿ ಇವಾಗ ನಾನು? ಲೀಲಾ, ಪಟಾಕಿ ತಗೊಂಬರಕ್ಕೆ ಹೋಗ್ತಾ ಇದ್ದೀನಮ್ಮ. ನಿಂಗೆ ಬೇರೆ ಏನಾದರೂ ಬೇಕಿತ್ತಾ? ಸ್ವಾಮಿಗಳೇ, ಬೇಕಿತ್ತ ಅಂತ ಕೇಳ್ತಾ ಇದ್ದೀರಲ್ಲ, ಆ ಸರಿ ಏನೋ ಆ ದೇವ್ರು ನಮಗೆ ಶಕ್ತಿ ಕೊಟ್ಟಿರಲಿಲ್ಲ. ನಮ್ಮ ಮಕ್ಕಳನ್ನ ಅಕ್ಕಪಕ್ಕದ ಮನೆಗೆ ಹೋಗಿ ಪಟಾಕಿ ಹೊಡೆಯೋದನ್ನ ನೋಡಿ ಅಂತಿದ್ದೋ. ಈಗ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ ಏನೋ, ಆ ದೇವರ ಶಕ್ತಿ ಕೊಟ್ಟಿದ್ದಾರೆ. ಹೋಗಿ ತಗೊಂಡು ಬರೋದು ಬಿಟ್ಟು ತರಲ್ಲ ಅಂತ ಕೇಳ್ತಿದ್ದೀರಾ. ಹೋಗಿ ತಗೊಂಡು ಬನ್ನಿ. ಆಯ್ತು, ಮುಂದಿನ ವರ್ಷಕ್ಕಾಗುವಷ್ಟು ತಗೊಂಬರ್ತೀನಿ. ಓಕೆನಾ? ಹೋಗಿ ಬರಲಾ ಯಜಮಾನ್ರೆ? ಹೋಗ್ಬಿಟ್ಟು ಬನ್ನಿ ಸ್ವಾಮಿಗಳೇ. ಬರ್ತೀನಿ ಮರಿ. ಲೀಲಾ, ಹೋಳಿಗೆ ಸಾರು ಮಾಡಿದ್ದೀನಿ, ಟೇಸ್ಟ್ ಹೇಗಿದೆ ಅಂತ ನೋಡ್ಬಾರೆ. ಇವ್ರು ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅಲ್ಲಿ ಏನು ನಡೀತಿದೆಯೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಇವ್ರನ್ನೆಲ್ಲ ಇಲ್ಲಿ ಲಾಕ್ ಮಾಡಿಬಿಟ್ಟು ಕಾಂಪೌಂಡ್ ಹಾರಿಗೆ ಹೋಗ್ಬಿಡ್ಲಾ? ಏನು ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ. ಏನಾಯ್ತೆ? ನಿನ್ನ ಮನಸ್ಸಲ್ಲಿ ಏನಿದೆ? ಮನೆಗೆ ಬಂದಾಗ ಖುಷಿಯಾಗೇ ಇದ್ದೆ, ಆಮೇಲೆ ನೋಡಿದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಯಾ. ಏನಾಯ್ತಕ್ಕ? ಏನಿಲ್ಲ ಕಣೆ, ನಾನು ಆರಾಮಾಗೇ ಇದ್ದೀನಿ. ಅಕ್ಕ, ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಸೀಕ್ರೆಟು ಎಲ್ಲ ತಂಗಿರಿಗೂ ಗೊತ್ತಿರುತ್ತೆ. ನೀನು ನೋಡಿದ್ರೆ ಹೇಳ್ತೀನಿ, ನೀನೇನೋ ಟೆನ್ಷನಲ್ಲಿದ್ಯಾ. ನಿನ್ನ ಮನಸ್ಸಲ್ಲಿ ಏನೋ ಒಂದು ವಿಷಯ ಕೊರಿತಿದೆ. ಅದೇನು ಅಂತ ಹೇಳಕ್ಕ. ಚುಕ್ಕಿ, ಎಲ್ಲರೂ ಖುಷಿಯಾಗಿದ್ದಾರೆ, ನೀನು ಆರಾಮಾಗಿರೋ ಆಯ್ತಾ? ಹೆಜ್ಜೆ
ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋವಿಕೆ ನಿನ್ನ ಈ ವಿಷಯಸ್ನ ಅಂತ ತಗೊಳ್ಳಲ್ಲ.